ನಮಸ್ಕಾರ. ನಾನು ನಿಮ್ಮ ಅನ್ವಿತಾ ಉಡುಪಿ. ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಉದಯಣ್ಣನಿಗೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ನ ಹೇಳ್ತಾ ಇದ್ದೇನೆ. ಇವತ್ತಿನ ವಿಷಯ ಏನಪ್ಪ ಅಂದರೆ 1K ಕಂಪ್ಲೀಟ್ ಹೇಗಾಯಿತು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ಕೊಳ್ತಾ ಇದ್ದೇನೆ. ಎಷ್ಟು ಕಷ್ಟ ಆಯಿತು ಅಂದರೆ 1Kಗೆ 19 ಸಬ್ ಬೇಕಿತ್ತು. ಸೊ ತುಂಬ ಭಯ ಆಗ್ತಾ ಇತ್ತು ಎಲ್ಲಿ ಕಡಿಮೆ ಆಗುತ್ತೆ ಅಂತ. ಆ್ಯಂಡ್ ನಾನು ಗೊತ್ತಲ್ಲ ಕೃಷ್ಣ ಭಕ್ತೆ, ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದೆ. ಮಧ್ಯಾಹ್ನ ಆಗಲೇ 997 ಆಯಿತು. ಯಪ್ಪ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ವರ್ಗ ಹಾಗೆ ರಪ್ ಅಂತ ಪಾಸ್ ಆಯಿತು. ನಿಮಗೂ ಹೀಗೇನೆ ಅಲ್ವಾ? ಎಸ್, ಎಲ್ಲರ ಫೀಲಿಂಗ್ ಒಂದೇ ಆಗಿರುತ್ತೆ, ಆದರೆ ದೇಹ ಮಾತ್ರ ಬೇರೆ ಬೇರೆ ಅಷ್ಟೇ. ಊಟ ಬೇರೆ ಮಾಡಿಲ್ಲ, ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೆ. ರಿಯಲಿ ಇವತ್ತು ಆಗುತ್ತಾ ಅಥವಾ ನಾಳೆ ಆಗುತ್ತೋ ಅನ್ನೋದೇ ಭಯ ನನಗೆ. ಆ್ಯಂಡ್ 1 o'clock ಬೇರೆ ಆಯಿತು. ಆದರೂ ನಾನು ಊಟ ಮಾಡದೆ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ 996 ಆಯಿತು. ಭಯ ಬೇಸರ ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಆಯಿತು. ಆ್ಯಂಡ್ 995 ಆಯಿತು. ತುಂಬ ಬೇಜಾರಾಯಿತು. ಮನೇಲಿ ಬೇರೆ ಬೈತಾ ಇದ್ರು, ಏನು ಮೊಬೈಲ್ನಲ್ಲೇ ಇರ್ತೀಯೋ, ಊಟ ಮಾಡ್ತೀಯೋ ಅಂತ. ನಾನು ನನ್ನ 1K ಕನಸಲ್ಲಿದ್ದೀನಿ ಅಂತ ಮನೆಯವ್ರಿಗೇನು ಗೊತ್ತು. ಆ್ಯಂಡ್ 995 ಆದಮೇಲೆ ಅಳೋಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಈ ನೋವು ಮಾತ್ರ ಯಾರಿಗೂ ಬೇಡ ಆಯ್ತಾ. ಸಮ್ಟೈಮ್ಸ್ ನಾನು ಅನ್ಕೊಳ್ತಾ ಇರ್ತಾನೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ. ಆದರೂ ಬೇಜಾರು ತುಂಬ ಆಯಿತು ಆಯ್ತಾ. ಊಟನೂ ಮಾಡೋಕ್ಕಾಗಲಿಲ್ಲ ನನಗೆ. ಯಾಕೆ ನೀವು ಹೀಗೆ ಒಬ್ರು ಬೆಳೀತಾ ಇದ್ರೆ ಯಾಕೆ ನಿಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ? 1K ಅಂದರೆ ತಮಾಷೆ ಅಂತೂ ಅಲ್ವೇ ಅಲ್ಲ. ಜಸ್ಟ್ ನೀವುಗಳು 100 ಸಬ್ಸ್ಕ್ರೈಬರ್ನ ಮಾಡಿ ತೋರಿಸಿ. ಇನ್ನು 1K ಅಂದರೆ ನಾವೆಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದನ್ನ ಯೋಚನೆ ಮಾಡಿ. ಅನ್ಸಬ್ಸ್ಕ್ರೈಬ್ ಮಾಡುವ ಮೊದಲು ಯೋಚನೆ ಮಾಡಬೇಕು. ಯಾರಿಗೂ ಹೀಗೆ ಮಾಡಬೇಡಿ ಆಯಿತಾ. ನಮ್ಮ ಯೂಟ್ಯೂಬರ್ಸ್ಗಳ ಕತೆ ಹೇಗೆ ಗೊತ್ತಾ? ವಿಡಿಯೋ ಎಡಿಟಿಂಗ್, ಅಪ್ಲೋಡ್ ಆ್ಯಂಡ್ ಮೊಬೈಲ್ ರೀಚಾರ್ಜ್, ಡಾಟಾ ಪ್ಯಾಕ್ ಇದೆಲ್ಲ ಅಂತ ಎಲ್ಲ ಟೈಮ್ನ ಯೂಟ್ಯೂಬ್ಗೆ ಕೊಡ್ತಾ ಇರ್ತೇವೆ. ಸೊ ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಹತ್ರನೂ ಹೇಳಿ ಹತ್ಬಿಟ್ಟೆ. ಅವರೆಲ್ಲ ಆಗುತ್ತೆ ಡೋಂಟ್ ವರಿ ಅಂದರು. ತುಂಬ ಹೆಲ್ಪ್ ಮಾಡಿದರು. ಆ್ಯಂಡ್ ಆಗಲೇ ಹತ್ತು ಕೂತ ನನ್ನ ಮುಖದಲ್ಲಿ ನಗುನ ತಂದ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ 1K ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್ ಫ್ರೆಂಡ್ಸ್. ಇನ್ನು ನನ್ನ ಕತೆ ಇದೆ. 1K ಕಂಪ್ಲೀಟ್ ಆದ ಖುಷಿಯಲ್ಲಿ ಸ್ಟೇಟಸ್, ಸ್ಟೋರಿ ಆ್ಯಂಡ್ ಕಮ್ಯುನಿಟಿ ಗೈಡ್ಲೈನ್ಸ್ನಲ್ಲಿ ಪೋಸ್ಟ್ನ ಹಾಕಿದ್ದೆ. ಆ ಪೋಸ್ಟ್ನ ಕೂಡ ನನ್ನ ವೈರಿಗಳಿಗೆ ನೋಡೋಕ್ಕಾಗಿಲ್ಲ ನೋಡಿ. 1K ಆದ ಸ್ವಲ್ಪ ಹೊತ್ತಲ್ಲಿ 999 ಆಯಿತು. ಈ ನೋವು ಯಾರಿಗೂ ಬೇಡ ಆಯಿತಾ. ಮತ್ತೆ ಹತ್ಬಿಟ್ಟೆ. ಆ್ಯಂಡ್ ಮತ್ತೆ ಫ್ರೆಂಡ್ ಹೆಲ್ಪ್ ಮಾಡಿದರು, ವಿಡಿಯೋ ಶೇರ್ ಮಾಡಿದರು. ಸೊ 1K ಕಂಪ್ಲೀಟ್ ಆಯಿತು. ಆ್ಯಂಡ್ ಈ ವಿಷಯನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೈಟಿನಲ್ಲಿ ಕೆಲವರಿದ್ದೀರಾ, ಒಬ್ಬರು ಬೆಳೀತಾ ಇದ್ದರೆ ಸಪೋರ್ಟ್ ಮಾಡಿ, ಅದು ಬಿಟ್ಟು ಅವ್ರನ್ನ ಕೆಳಗೆ ಹಾಕಬೇಡಿ. ಬಿಕಾಸ್ ನೀವೇನು ಕರ್ಮ ಮಾಡ್ತೀರೋ ಆ ಕರ್ಮ ನಿಮಗೇನೆ ಸಿಗೋದು. ಆ್ಯಂಡ್ ಈ ವಿಷಯ ಏನಂದರೆ ಸಬ್ಸ್ಕ್ರೈಬ್ ಮಾಡಿ, ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಪ್ಲೀಸ್. ಯಾಕಂದರೆ ನಮ್ಮ ಯೂಟ್ಯೂಬರ್ಸ್ಗಳ ಕತೆ ವ್ಯತೆ ಯಾರಿಗೂ ಬೇಡ. ಕಷ್ಟದಲ್ಲಿ ಎಲ್ಲರೂ ಮೇಲೆ ಬಂದಿರ್ತೀವಿ. ಇಷ್ಟು ಹೇಳುತ್ತಾ ಎಲ್ರಿಗೂ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೀರಿ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಬೇಸರದ ವಿಡಿಯೋನ ನೋಡಿದ್ದಕ್ಕೆ. ಇನ್ನೂ ಕೆಲವರು 1Kನ ಕಂಪ್ಲೀಟ್ ಮಾಡಬೇಕು ಅಂತ ಹಣನ ಕೊಟ್ಟು ಸಬ್ಸ್ಕ್ರೈಬರ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ಬೋದು.
ಆದರೆ ನೀವು ಎಷ್ಟೋ ದಿನದಿಂದ ಕಷ್ಟಪಟ್ಟು ಚಾನಲ್ನ ಮಾಡಿದ್ದೀರಾ, ಆ ಚಾನಲ್ನ ಕೂಡ ನೀವು ಕಳ್ಕೊಬೋದು. ನೆನಪಿರಲಿ, ಮೋನೋ ಆಗುವಾಗಲೂ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ನಿಮಗೆ ಮನಿ ಬರುವಾಗಲೂ ಪ್ರಾಬ್ಲಮ್ ಆಗುತ್ತೆ. ನೀವು ಮನಿ ಕೊಟ್ಟು ಸಬ್ಸ್ಕ್ರೈಬರ್ನ ಪರ್ಚೇಸ್ ಮಾಡೋದಾದರೆ ಇಷ್ಟು ದಿನ ಯಾಕೆ ಯೂಟ್ಯೂಬಲ್ಲಿ ಕಷ್ಟಪಡಬೇಕಾಗಿತ್ತು? ಯಾರು ಕೂಡ ಫೇಕ್ ಸಬ್ಸ್ಕ್ರೈಬರ್ನ ಪರ್ಚೇಸ್ ಮಾಡಬೇಡಿ ಆಯಿತಾ. ಇದರಿಂದ ನಿಮ್ಮ ಹಣ ಕೂಡ ವೇಸ್ಟ್ ಆಗುತ್ತೆ, ಹಾಗೆ ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗ್ಬೋದು. ನೆನಪಿರಲಿ, ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ ಆಗಿಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗಿಲ್ಲ ಅಂತ ಯೂಟ್ಯೂಬ್ ಚಾನಲ್ನ ಮಾತ್ರ ಬಿಡೋ ಕೆಲಸ ಮಾಡಬೇಡಿ. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಹೇಳ್ತಾ ಇವತ್ತಿನ ವಿಷಯವನ್ನು ಮುಗಿಸ್ತಾ ಇದ್ದೇನೆ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಆ್ಯಂಡ್ ದೆನ್ ಟೇಕ್ ಇಟ್, ಬಾಯ್ ಬಾಯ್.